Hello students, welcome back to my channel. This is Swati, mathematics teacher. So today I am explaining importance of committees and commission for UGC NET paper 1 June 2026. ಸೊ ಜೂನ್ 2026ಗೆ ಪೇಪರ್ 1 ಆಲ್ರೆಡಿ ಹೈಯರ್ ಎಜುಕೇಷನ್ದು ಏನು ಯೂನಿವರ್ಸಿಟೀಸ್ಗಳೇನಿದೆ ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆಲ್ಸೋ MCQ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಒಂದು ಟ್ರಿಕ್ಸ್ ಅಂತ ಹೇಳಿ ಶಾರ್ಟ್ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ನೋಡಿ. ಇದು ಬಂದು ನಿಮಗೆ ಇಂಪಾರ್ಟೆಂಟ್ ಕಮಿಟೀಸ್ ಮತ್ತು ಕಮಿಷನ್ ಮೇಲೆ ವಿಡಿಯೋ ಇರುತ್ತೆ. ಹಾಗೆ ಅದರ MCQ ಕೂಡ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ 1948 ಟು 1949 ಕಮಿಷನ್ ಫಾರ್ಮ್ ಆಗಿದ್ದು. ಸೊ ಇದನ್ನು ಮಾಡಿದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಸೊ ನೆನಪಿರಲಿ ನಿಮಗೆ, ಇದನ್ನ ಕೆಲವೊಂದು ಸಲ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್ ಅಂತಲೂ ಕರೀತಾರೆ. ಸೊ ಇದು ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರ ಬಂದ ನಂತರ ಶುರು ಮಾಡಿದಂಥ ಒಂದು ಕಮಿಷನ್. ಇದ್ರ ಮೇನ್ ಇಂಟೆನ್ಷನ್ ಬಂದು ಡೆವಲಪ್ ಯೂನಿವರ್ಸಿಟಿ ಎಜುಕೇಷನ್ನ ಡೆವಲಪ್ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ಅಂತ ಬಂದಂಥ ಒಂದು ಕಮಿಷನ್ ಇದು. ಸೊ ಇದು ಮೇಜರ್ ಶಿಫಾರಸ್ತುಗಳೇನು, ರೆಕಮೆಂಡೇಷನ್ ಏನಂದರೆ ಇಂಪ್ರೂವ್ ಆಫ್ ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಟೀಚರ್ ಟ್ರೈನಿಂಗ್ ಇಂಪಾರ್ಟೆನ್ಸು, ಸೊ ಶಿಕ್ಷಕರ ತರಬೇತಿಗೆ ಅತಿ ಹೆಚ್ಚಿನ ಒತ್ತನ್ನು ತಗೊಳ್ಳುವಂಥದ್ದು. ಹಾಗೆ ಇದ್ರ ಮೇನ್ ಇಂಪಾರ್ಟೆಂಟ್ ಏನಂದರೆ UGC ಎಸ್ಟಾಬ್ಲಿಷ್ಡ್ ರೆಕಮೆಂಡೇಷನ್. UGCನ ಫಾರ್ಮ್ ಮಾಡೋದಕ್ಕೆ ಶಿಫಾರಸ್ತು ಮಾಡಿದಂಥ ಒಂದು ಕಮಿಷನ್ ಯಾವುದಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್ ಅಥವಾ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತಲೇ ಕರೀತಾರೆ. ಸೊ ಮತ್ತು ಇದು ರಿಸರ್ಚ್ಗೆ ತುಂಬ ಎಂಕರೇಜ್ ಮಾಡೋದಂಥ ಒಂದು ಕಮಿಟಿ. ಸೊ ಇದು ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಮೇಲೆ. ಸೊ ಎಲ್ಲ ಕಮಿಷನ್ಸ್ ಕೂಡ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಟೋಟಲ್ 8 ಇದೆ. ಅದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡಿ ವಿತ್ MCQ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೆಕೆಂಡ್ ಕಮಿಷನ್ ಬಂದು ಸೆಕೆಂಡರಿ ಎಜುಕೇಷನ್ ಕಮಿಷನ್. ಇದು 1952-53 ಫಾರ್ಮ್ ಆಯಿತು. ಸೊ ಇದನ್ನು ಫಾರ್ಮ್ ಮಾಡೋದಂತರೂ ಡಾಕ್ಟರ್ A. ಲಕ್ಷ್ಮಣಸ್ವಾಮಿ ಮುದಲಿಯಾರ್. ಸೊ ಇದನ್ನು ಮುದಲಿಯಾರ್ ಕಮಿಷನ್ ಅಂತಲೇ ಕರೀತಾರೆ. ನೌವೇಡೇಸ್ ಅದನ್ನು ಮುದಲಿಯಾರ್ ಕಮಿಷನ್ ಅಂತಲೇ ಕರೆಯೋದು. ಸೊ ಇದು ಮೇಯ್ನಾಗಿ ಇಂಪ್ರೂವ್ ದ ಸೆಕೆಂಡರಿ ಎಜುಕೇಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಫಾರ್ಮ್ ಮಾಡೋದಂಥ ಒಂದು ಕಮಿಷನ್, ಒಂದು ಆಯೋಗ. ಏನು ಪ್ರೌಢ ಶಿಕ್ಷಣ ಏನಿದೆ ಅದನ್ನು ಸಿಸ್ಟಮ್ನ ಡೆವಲಪ್ ಮಾಡಬೇಕು ಅಂತ ಫಾರ್ಮ್ ಮಾಡಿದಂಥ ಒಂದು ಆಯೋಗ ಇದು ಕಮಿಷನ್. ಸೊ ಇದಕ್ಕೆ ಚೇರ್ಮನ್ ಬಂದು ಡಾಕ್ಟರ್ A. ಲಕ್ಷ್ಮಣಸ್ವಾಮಿ ಮುದಲಿಯಾರ್. ಸೊ ಇದ್ರ ಮೇಯ್ನಾಗಿ ಶಿಫಾರಸ್ತುಗಳೇನೆಂದರೆ ಮಲ್ಟಿಪರ್ಪಸ್ ಸ್ಕೂಲು ಅಂದರೆ ಬಹುದ್ದೇಶ ಇರುವಂಥ ಶಾಲೆಗಳು, ಪ್ರಾಕ್ಟಿಕಲ್ ಎಜುಕೇಷನ್ ಇದೆ, ಪ್ರಾಯೋಗಿಕ ಶಿಕ್ಷಣಗಳು ಮತ್ತು ಕ್ಯುರಿಕ್ಯುಲಮ್ ಡೈವರ್ಸಿಫಿಕೇಷನ್, ಪಠ್ಯಕ್ರಮ ವೈವಿಧ್ಯಕರಣವನ್ನು ಮಾಡುವಂಥ ಒಂದು ಕಮಿಷನ್ ಇದು. 1952-53 ಫಾರ್ಮ್ ಆಯಿತು. ಇದನ್ನು ಇತ್ತೀಚೆಗೆ ನೊವೇಡೇಸ್ ಇದನ್ನು ಮುದಲಿಯಾರ್ ಕಮಿಷನ್ ಅಂತಲೇ ಕರೀತಾರೆ. ಮೂರನೇ ಕಮಿಷನ್ ಎಜುಕೇಷನ್ ಕಮಿಷನ್. ಇದನ್ನು ಕೊಠಾರಿ ಕಮಿಷನ್ ಅಂತ ಕೂಡ ಕರೀತಾರೆ. 1964-66 1964-66 ಇದು ಫಾರ್ಮ್ ಆದಂಥ ಒಂದು ಕಮಿಷನ್. ಇದು ಚೇರ್ಮನ್ ಬಂದು DS ಕೊಠಾರಿ. ಸೊ ಅದರಿಂದ ಇದನ್ನ ಕೊಠಾರಿ ಕಮಿಷನ್ ಅಂತಲೇ ಕರೀತಾರೆ. ಏನಿದೆಯಲ್ಲ ಈ ಕೊಠಾರಿ ಆಯೋಗ, ಈ ಆಯೋಗದಿಂದ ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಾಗಿ ತುಂಬ ಬದಲಾವಣೆ ಕಂಡಿತ್ತು ಈ ಕಮಿಷನಿಂದ. ಸೊ ಇದ್ರ ಮೇಯ್ನ್ ಆಗಿರೋ ಸ್ಲೋಗನ್ ಏನಂದರೆ ಈ ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್. ಇದು known as a Kothari Commission, and this very important slogan. ಸೊ ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನೋದು ಇದು ಸ್ಲೋಗನು ಇಂಪಾರ್ಟೆಂಟ್. ಇದು ಕೇಳ್ತಾರೆ ಕೆಲವೊಂದು ಸಲ, ನೆನ್ಪಿಟ್ಕೊಳ್ಳಿ. ಮತ್ತು ಶಿಫಾರಸ್ತುಗಳೇನು ಅಂತಂದರೆ 10+2+3 ಪ್ಯಾಟ್ರನ್, 10+2+3 ಎಜುಕೇಷನ್ ಪ್ಯಾಟ್ರನ್ ಏನಿದೆಯಲ್ಲ ಶಿಕ್ಷಣ ವ್ಯವಸ್ಥೆ, ಅದನ್ನು ತಂದಿದ್ದು ಕೊಠಾರಿ ಕಮಿಷನ್. ಹಾಗೆ ಕಾಮನ್ ಸ್ಕೂಲ್ ಸಿಸ್ಟಮ್, ಎಲ್ಲರಿಗೂ ಸಮಾನ ಏನು ಸ್ಕೂಲ್ ಸಿಸ್ಟಮ್ ಇದೆಯಲ್ಲ ಅದು ಈಕ್ವಲ್ ಎಜುಕೇಷನಲ್ ಆಪರ್ಚುನಿಟಿ, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಪರ್ಪಸ್, ಸಾಮಾನ್ಯವಾಗಿ ಎಲ್ಲರಿಗೂ ಶಿಕ್ಷಣ ವ್ಯವಸ್ಥೆ ಬೇಕು ಅನ್ನೋದನ್ನು ತಂದಿದ್ದು ಇದು. ಮತ್ತು ವಿಜ್ಞಾನ ಮತ್ತು ಗಣಿತ ಕಡ್ಡಾಯ, ಕಂಪಲ್ಸರಿ ಎಲ್ಲರಿಗೂ ಆಫ್ಟರ್ 5th ವಿಜ್ಞಾನ ಮತ್ತು ಗಣಿತ ಕಡ್ಡಾಯ ತಂದಿದ್ದು ಕೊಠಾರಿ ಕಮಿಷನ್. 4th ಕಮಿಷನ್ ನ್ಯಾಷನಲ್ ನಾಲೆಡ್ಜ್ ಕಮಿಷನ್. ಇದು 2005 ಫಾರ್ಮ್ ಆಯಿತು. ಚೇರ್ಮನ್ ಬಂದು ಸ್ಯಾಮ್ ಪಿಟ್ರೋಡ್. ಇದರ ಮೇನ್ ಇಂಟೆನ್ಷನ್ ಏನಂತಂದರೆ ಇದು ಇಂಪ್ರೂವ್ ದ ನಾಲೆಡ್ಜ್ ಬೇಸ್ಡ್ ಸೊಸೈಟಿ ಇನ್ ಇಂಡಿಯಾ. ಸೊ ನಾಲೆಡ್ಜ್ ಬೇಸ್ಡ್ ಸೊಸೈಟಿನ ಇಂಡಿಯಾದಲ್ಲಿ ಫಾರ್ಮ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂತಲೇ ಈ ಕಮಿಷನ್ನ ಫಾರ್ಮ್ ಮಾಡ್ತಾರೆ. ಸೊ ಇದು ಅಂಶಗಳೇನು, ರೆಕಮೆಂಡೇಷನ್ ಏನಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಹೈಯರ್ ಎಜುಕೇಷನ್ ಏನಿದೆ ಅದನ್ನ ವಿಸ್ತಾರ ಮಾಡುತ್ತೆ. ಮತ್ತು ಯೂಸ್ ಆಫ್ ICT ಲೈಬ್ರರಿ ಮಾಡ್ರೇಷನ್, ಗ್ರಂಥಾಲಯ ಆಧುನೀಕರಣವನ್ನು ಮಾಡಿದಂಥ ಕಮಿಷನ್ ಇದು. ಲೈಬ್ರರಿ ಮಾಡರ್ನೈಸೇಷನ್. ಸೊ ಇದು ಇಷ್ಟು ನ್ಯಾಷನಲ್ ನಾಲೆಡ್ಜ್ ಕಮಿಷನ್ನ ಪಾಯಿಂಟ್ಸ್ಗಳು.
ಸೊ ಫಿಫ್ತ್ ಕಮಿಷನ್ ಇಸ್ ನ್ಯಾಷನಲ್ ಕಮಿಷನ್ ಫಾರ್ ಟೀಚರ್ಸ್ಗೋಸ್ಕರ ಶಿಕ್ಷಕರಿಗೋಸ್ಕರನೇ ಅಂತಲೇ ಫಾರ್ಮ್ ಮಾಡಿದಂಥ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಟೀಚರ್ಸ್ 1983ಯಲ್ಲಿ ಚೇರ್ಮನ್ ಬಂದು DP ಚಟ್ಟೋಪಾಧ್ಯಾಯ. ಸೊ ಅತಿ ಹೆಚ್ಚಾಗಿ ಇದು ಯಾವುದಕ್ಕೋಸ್ಕರ ಫೋಕಸ್ ಮಾಡ್ತಾರೆ ಅಂದರೆ ಟೀಚರ್ ಸ್ಟೇಟಸ್ ಮತ್ತು ಟೀಚರ್ ಎಜುಕೇಷನ್ ರಿಫಾರ್ಮ್ ಮಾಡೋದಕ್ಕೆ, ಅಂದರೆ ಶಿಕ್ಷಕರ ಸ್ಥಾನಮಾನ ಮತ್ತು ಶಿಕ್ಷಕರ ಎಜುಕೇಷನ್ ಸುಧಾರಣೆಗೆ ಅಂತ ಸಂಬಂಧಿಸಿದಂತೆ, ಅಂದರೆ ಟೀಚರ್ಸ್ ಟ್ರೈನಿಂಗ್ ಆಗಿರ್ಬೋದು, ಎಜುಕೇಷನ್ ಟ್ರೈನಿಂಗ್ ಆಗಿರ್ಬೋದು, ಅದೆಲ್ಲ ಡೆವಲಪ್ ಮಾಡೋದಕ್ಕೆ ಅಂತಲೇ ಶುರು ಮಾಡಿದಂಥ ಒಂದು ಕಮಿಷನ್, ಒಂದು ಆಯೋಗ ಅಂತಲೇ ಹೇಳ್ಬೋದು ಇದನ್ನು. ಸೊ ಫಿಫ್ತ್ ಒನ್ ಇದು. ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ 1986. ಇದು ಬಂದು ಮಾಡಿಫೈ ಮಾಡಿದ್ರು 1992ಅಲ್ಲಿ. ಈ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ NPEನ ಮೇನ್ ಉದ್ದೇಶ ಏನಂದರೆ ಫೋಕಸ್ ಆನ್ ಈಕ್ವಲ್ ಎಜುಕೇಷನ್ ಆ್ಯಂಡ್ ಈಕ್ವಲ್ ಎಜುಕೇಷನ್ ಆಪರ್ಚುನಿಟಿ ಆ್ಯಂಡ್ ವುಮೆನ್ ಎಜುಕೇಷನ್. ಸೊ ಹೆಣ್ಮಕ್ಳಿಗೆ ಅತಿ ಹೆಚ್ಚಾಗಿ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋದನ್ನು, ಅದು ಏನು ಲೆವೆಲ್ ಏನಿದೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಒಂದು ಮಾಡಿದಂಥ ಆಯೋಗ ಅಂತಲೇ ಹೇಳ್ಬೋದು. ಸೊ ಮೇಯ್ನಾಗಿ ಇಂಪಾರ್ಟೆಂಟ್ ಮಾಡಿದ್ದಿಲ್ಲಿ ಆಪ್ರೇಷನ್ಸ್ ಆನ್ ಬ್ಲ್ಯಾಕ್ ಬೋರ್ಡ್. ಸೊ ಇದು ಹೆಚ್ಚಾಗಿ ಪರಿಣಾಮ ಬಿಡ್ತು ಅಂತಲೇ ಹೇಳ್ಬೋದು. ಆಪ್ರೇಷನ್ ಬ್ಲ್ಯಾಕ್ ಬೋರ್ಡ್ ಏನು ಮಾಡ್ತು ಅಂದರೆ ಪ್ರತಿ ಶಾಲೆಯಲ್ಲೂ ಕೂಡ ಎರಡು ದೊಡ್ಡ ರೂಮ್ ಇರಬೇಕು. ಆ ರೂಮಲ್ಲಿ ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಆ್ಯಕ್ಟಿವಿಟಿ ಮೆಟೀರಿಯಲ್ಸ್ಗಳಾಗಿರ್ಬೋದು, PPTಗಳಾಗಿರ್ಬೋದು, ಇದೆಲ್ಲನೂ ಮಾಡಬೇಕು ಅಂತ ಹೇಳಿದಂಥ ಒಂದು ಆಯೋಗ ಇದು. ಅಡಲ್ಟ್ ಎಜುಕೇಷನ್, ಟೀಚರ್ ಎಜುಕೇಷನ್ ರಿಫಾರ್ಮ್. ಸೊ ಶಿಕ್ಷಕರ ಶಿಕ್ಷಣದ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಕೊಡಬೇಕು, ಮತ್ತು ಅವ್ರ ಟ್ರೈನಿಂಗ್ ಆಗಿರ್ಬೋದು, ಅವ್ರ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಅದೆಲ್ಲ ಕೂಡ ತಿಳಿಸ್ಕೊಟ್ಟಂಥ ಕಮಿಷನ್ ಇದು. ಸೊ ನೆಕ್ಸ್ಟ್ ಸೆವೆಂತ್ ಒನ್ನು CABE ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್. ಅಂದರೆ ಇದು ಈ ಎಜುಕೇಷನ್ ಕಮಿಟಿ ಏನಿದೆಯಲ್ಲ, ಕಮಿಷನ್ ಏನಿದೆಯಲ್ಲ, ಇದು ಅತಿ ಹೆಚ್ಚಾಗಿ ಅಡ್ವೈಸ್ನ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇಂಡಿಯಾದಲ್ಲಿರೋ ಎಜುಕೇಷನ್ ಸಿಸ್ಟಮ್ಗೆ ಹೈಯೆಸ್ಟಾಗಿ ಅಡ್ವೈಸ್ ಮಾಡ್ತಾ ಹೋಗುತ್ತೆ. ಹೈಯೆಸ್ಟಾಗಿ ಅಡ್ವೈಸ್ ಮಾಡಿರೋ ಬಾಡಿ ಅಂದರೆ CABE. ಸೊ ಇದನ್ನು ಹೇಳ್ಬೋದು ನಾವು ಈಸಿಯಾಗಿ. ಸೊ ನೆಕ್ಸ್ಟ್ 8th ಒನ್ ನಮಗೆಲ್ಲ ಗೊತ್ತಿರೋ UGC ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಸೊ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಸೊ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೂ ಕೂಡ ನೋಡಿದ್ವಿ UGC ಅಂದರೆ ಏನು, ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು ಅಂದರೆ ಇದು 1956ಅಲ್ಲಿ ಎಸ್ಟಾಬ್ಲಿಷ್ಡ್ ಆಗಿದ್ದು. ಇದನ್ನ ಮೇಯ್ನಾಗಿ ಎಸ್ಟಾಬ್ಲಿಷ್ಡ್ ಮಾಡೋದಕ್ಕೆ ಹೇಳಿದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್ ಏನಿದೆಯಲ್ಲ, ಅವರೇ ಶಿಫಾರಸ್ತು ಮಾಡಿದ್ದು ಇದನ್ನು. ಕೋಆರ್ಡಿನೇಟ್ ಆ್ಯಂಡ್ ಮೇಂಟೈನ್ ದ ಸ್ಟ್ಯಾಂಡರ್ಡ್ ಆಫ್ ಹೈಯರ್ ಎಜುಕೇಷನ್. ಇದೇನು ಮಾಡುತ್ತೆ, ಹೈಯರ್ ಎಜುಕೇಷನ್ ಸಿಸ್ಟಮ್ನ ಏನು ಕೋಆರ್ಡಿನೇಟ್ ಮಾಡುತ್ತೆ ಮತ್ತು ಮೇಂಟೈನ್ ಮಾಡುತ್ತೆ. ಉನ್ನತ ಶಿಕ್ಷಣ ಗುಣಮಟ್ಟ ಮತ್ತು ಸಂಶೋಧನೆ ನೋಡಿಕೊಳ್ಳುವ ವ್ಯವಸ್ಥೆ. ಹೌದು, ಹೈಯರ್ ಎಜುಕೇಷನ್ ಏನೇನಿದೆಯಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋದು UGC ಸಿಸ್ಟಮ್ ಅಂತಲೇ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಇದು ಕೂಡ. ಇದರಲ್ಲಿ ಕೊಠಾರಿ ಕಮಿಷನ್ ಆಗಿರ್ಬೋದು, UGC ಆಗಿರ್ಬೋದು, ಮೊದಲಿಯರ್ ಇರ್ಬೋದು, ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಇರ್ಬೋದು. ಇಷ್ಟು ಕೂಡ ಇಂಪಾರ್ಟೆಂಟು. ನಾನು ಹೇಳಿದಂತೆ 8ಅಲ್ಲಿ 4 ತುಂಬ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಟೋಟಲಿ 8 ಕಮಿಷನ್ಸ್ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಇಸ್ವಿಗಳು ಯಾವಾಗ ಫಾರ್ಮ್ ಆಯಿತು, ಯಾರು ಚೇರ್ಮನ್ ಯಾರು, ಹಾಗೆ ಅವ್ರ ಮೇನ್ ಉದ್ದೇಶ ಏನಿತ್ತು, ಯಾವುದನ್ನು ಇಂಪ್ರೂವ್ ಮಾಡೋದ್ರಾಗೆ ಅವ್ರ ಫೋಕಸ್ ಸಿಸ್ಟಮ್ ಏನಿತ್ತು ಅಂತ ನೋಡ್ಕೊಳ್ಳಿ. ಸೊ ಇದಾದಮೇಲೆ ನಾನು MCQನ ಸಾಲ್ವ್ ಮಾಡ್ತೀನಿ. ಸೊ MCQ ಇಂಪಾರ್ಟೆಂಟ್ ಕಮಿಟೀಸ್ ಆ್ಯಂಡ್ ಕಮಿಷನ್ ವಿತ್ MCQ ವಿತ್ ಸೊಲ್ಯೂಷನ್. ಸೊ ಇದನ್ನು ಕೂಡ ಫೋಕಸ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡೋಣ ಬನ್ನಿ ಏನಿದೆ. ಹೂ ರೆಕಮೆಂಡೆಡ್ ದ ಎಸ್ಟಾಬ್ಲಿಷ್ಡ್ ಆಫ್ UGC. ಸೊ ಈಗಷ್ಟೇ ಹೇಳಿದೆ UGC ಏನಿದೆಯಲ್ಲ ಅದು ಫಾರ್ಮ್ ಆಗಿದ್ದು 1956ಅಲ್ಲಿ. UGC ಫಾರ್ಮ್ ಆಗಿದ್ದು 1956ಅಲ್ಲಿ. ಹಾಗೆ ಇದನ್ನು UGC ಫುಲ್ ಫಾರ್ಮ್ ಏನು, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಸೊ ಇದನ್ನು ಯಾವ ಕಮಿಷನ್ನು UGCನ ಶಿಫಾರಸ್ತು ಮಾಡ್ತು ಅಂದರೆ, ಯಾವುದೇ ಎಸ್ಟಾಬ್ಲಿಷ್ ಮಾಡಿದ್ದು ಅಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್. ಅಂದರೆ ರಾಧಾಕೃಷ್ಣನ್ ಕಮಿಷನ್, ಆಪ್ಷನ್ C ಇಸ್ ಕರೆಕ್ಟ್. ಸೊ ನೆನ್ಪಿಟ್ಕೊಂಡು ಮಾಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ವೀಡಿಯೋ ಎಕ್ಸ್ಪ್ಲನೇಷನ್ನ ನೀಟಾಗಿ ನೋಡಿ, ಆಮೇಲೆ ನೀವು MCQ ಸಾಲ್ವ್ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ನೋಟ್ಸ್ PDF ಬೇಕು ಅನ್ನಂಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೋಟ್ಸ್ PDFನ ನಾನು ಅಪ್ಲೋಡ್ ಮಾಡ್ತೀನಿ, ಫ್ರೀಯಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಸೆಕೆಂಡ್ ಕ್ವಶನ್, 10+2+3 ಪ್ಯಾಟರ್ನ್ ವಾಸ್ ರೆಕಮೆಂಡೆಡ್ ಬೈ. ಸೊ ಈಗಷ್ಟೇ ಓದು 10+2+3 ಕೊಠಾರಿ ಕಮಿಷನ್. 10+2+3 ಎಜುಕೇಷನ್, ಶಿಕ್ಷಣ ವ್ಯವಸ್ಥೆನ ತಂದವರು ಕೊಠಾರಿ ಕಮಿಷನ್ ಅವರು. ಸೊ ಥರ್ಡ್ ಕ್ವಶನ್, ಚೇರ್ಮನ್ ಆಫ್ ನ್ಯಾಷನಲ್ ನಾಲೆಡ್ಜ್ ಕಮಿಷನ್. ಚೇರ್ಮನ್ ಆಫ್ ನ್ಯಾಷನಲ್ ನಾಲೆಡ್ಜ್ ಕಮಿಷನ್. ಸೊ ಯಾರಿರ್ಬೋದು, ಈಗಷ್ಟೇ ನೋಡಿದ್ವಿ. A ಕೊಠಾರಿ, B ಪಿಟ್ರೋಡ್, C ಮೊದಲಿಯರ್, D ಜಕೀರ್ ಹುಸೈನ್. ಸೊ ನ್ಯಾಷನಲ್ ನಾಲೆಡ್ಜ್ ಕಮಿಷನ್. ಸೊ ಈ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಯಾವುದನ್ನು ಇಂಪ್ರೂವ್ ಮಾಡೋದಕ್ಕೆ ಅಂತ ಬಂತು, ಅತಿ ಹೆಚ್ಚಾಗಿ ನಾಲೆಡ್ಜ್ ಬೇಸ್ಡ್ ಸೊಸೈಟಿನ ಇಂಪ್ರೂವ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಅನ್ನೋದು ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ಫಾರ್ಮ್ ಮಾಡಿದಂಥ ಕಮಿಷನ್ ಇದು. ಇದಕ್ಕೆ ಚೇರ್ಮನ್ ಯಾರು ಅಂತಂದರೆ ಸ್ಯಾಮ್ ಪಿಟ್ರೋಡ್. ಸೊ ಇದು ಥರ್ಡ್ ಕ್ವಶನ್. ನೆಕ್ಸ್ಟ್ ನಾವು ಫೋರ್ತ್ ಕ್ವಶನ್ ನೋಡೋದಾದರೆ,
UGC ವಾಸ್ ಎಸ್ಟಾಬ್ಲಿಷ್ಡ್ ಇನ್, ಸೊ ವಿ ನೋ ದಟ್ UGC ಎಸ್ಟಾಬ್ಲಿಷ್ ಮಾಡಿದ್ದು 1956ಅಲ್ಲಿ. ಇದು 4th ಕ್ವಶನ್. ಸೊ 5th ಕ್ವಶನ್, ಸೆಕೆಂಡರಿ ಎಜುಕೇಷನ್ ಕಮಿಷನ್ ಈಸ್ ಆಲ್ಸೋ ಕಾಲ್ಡ್, ಸೆಕೆಂಡರಿ ಎಜುಕೇಷನ್ ಕಮಿಷನ್ ಈಸ್ ಆಲ್ಸೋ ಕಾಲ್ಡ್ ಕೊಠಾರಿ ಕಮಿಷನ್, ಮುದಲಿಯರ್ ಕಮಿಷನ್, ಇಂಟರ್ ಕಮಿಷನ್, ಸ್ಯಾಡ್ಲರ್ ಕಮಿಷನ್. ಸೊ ಸೆಕೆಂಡರಿ ಎಜುಕೇಷನ್ ಕಮಿಷನ್ನ ಮುದಲಿಯರ್ ಕಮಿಷನ್ ಅಂತ ಕೂಡ ಕರೀತಾರೆ. ಯಾಕಂದರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದಂಥ ಚೇರ್ಮನ್ ಯಾರು ಅಂತಂದರೆ ಲಕ್ಷ್ಮಣ ಸ್ವಾಮಿ ಮುದಲಿಯರ್. ಡಾಕ್ಟರ್ ಎ ಲಕ್ಷ್ಮಣ ಸ್ವಾಮಿ ಮುದಲಿಯರ್ ಅವರು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು, ಚೇರ್ಮನ್ ಕೂಡ ಅವರೇ. ಸೊ ಕಮಿಷನ್ ಈಸ್ ಆಲ್ಸೋ ಕಾಲ್ಡ್ ಮುದಲಿಯರ್ ಕಮಿಷನ್. 6th ಕ್ವಶನ್, ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಸ್ಲೋಗನ್ ಬಿಲಾಂಗ್ಸ್ ಟು, ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಸ್ಲೋಗನ್ ಬಿಲಾಂಗ್ಸ್ ಟು ಕೊಠಾರಿ ಕಮಿಷನ್. ಸೊ ಕೊಠಾರಿ ಕಮಿಷನ್ ಸ್ಲೋಗನ್ ತುಂಬ ಫೇಮಸ್ ಆದಂಥ ಸ್ಲೋಗನ್ ಇದು, ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್. 7th ಕ್ವಶನ್, ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಇಂಟ್ರೊಡ್ಯೂಸ್ಡ್ ಅಂಡರ್ NPA 1986, UGC CABE RTE. ಸೊ ಆಪರೇಷನ್ಸ್ ಬ್ಲ್ಯಾಕ್ ಬೋರ್ಡ್ನ ಮಾಡಿದಂಥ ಒಂದು ಮಿಷನ್ ಯಾವುದು, ಕಮಿಟಿ ಯಾವುದು? ಸೊ ಇದಕ್ಕೆ ಆನ್ಸರ್ ಯಾವುದು? ಆಪರೇಷನ್ ಬ್ಲ್ಯಾಕ್ ಬೋರ್ಡ್ನ ಮಾಡಿದಂಥ ಸಂಸ್ಥೆ NPA 1996ಅಲ್ಲಿ. ಇದನ್ನು ಮಾಡಿಫೈ ಮಾಡ್ತಾರೆ 1992ಅಲ್ಲಿ ಕೂಡ, ನೆನ್ಪಿಟ್ಕೊಳ್ಳಿ. ಸೊ NPA ನ್ಯಾಷನಲ್ ಪಾಲಿಸಿ ಎಜುಕೇಷನ್, ನ್ಯಾಷನಲ್ ಪಾಲಿಸಿ ಎಜುಕೇಷನ್ ಅನ್ನೋದು NPE ಅಂತ ಕೂಡ ಕರೀತಾರೆ. ಸೊ ಇದು ಆಪ್ರೇಷನ್ಸ್ ಆಫ್ ಬ್ಲ್ಯಾಕ್ ಬೋರ್ಡ್ ಅಂತ ಮಾಡ್ತಾರೆ. ಸೊ ಈ ಆಪ್ರೇಷನ್ದ ತುಂಬ ಯೂಸಸ್ ಆಯಿತು, ತುಂಬ ಚೇಂಜಸ್ ಆಯಿತು ಎಜುಕೇಷನ್ ಸಿಸ್ಟಮಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಈ ಆಪ್ರೇಷನ್ ಬ್ಲ್ಯಾಕ್ ಬೋರ್ಡ್ ಏನು ಹೇಳುತ್ತೆ ಅಂದರೆ, ಪ್ರತಿಯೊಂದು ಶಾಲೆಯಲ್ಲೂ 2 ದೊಡ್ಡ ಕ್ಲಾಸ್ ರೂಮ್ ಇರಬೇಕು. ಆ ಕ್ಲಾಸ್ ರೂಮ್ನ ನಮ್ಗೆ ಯಾವ ಇವನ್ ಫಂಕ್ಷನ್ ಮಾಡಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೋಬೇಕು, ಸೆಮಿನಾರ್ ಮಾಡಬೇಕಂದ್ರೆ ಯೂಸ್ ಮಾಡ್ಕೋಬೇಕು, ಫ್ರೆಶರ್ ಪಾರ್ಟಿ, ವೆಲ್ಕಮ್ ಪಾರ್ಟಿ ಈ ಥರ ಮಾಡಿದಾಗೆಲ್ಲ ನಾವು ಅದನ್ನ ಯೂಸ್ ಮಾಡ್ಕೊಡುವಂಥ ಯೂಸ್ಫುಲ್ ಆಗಿರುವಂಥ ಒಂದು ರೂಮ್ ಆಗಿರಬೇಕು. ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಮತ್ತು PPTಗಳಿರ್ಬೋದು, ಇದೆಲ್ಲನೂ ಕೂಡ ನಾವು ತೋರಿಸೋದಕ್ಕೆ ಒಂದು ಅನುಕೂಲ ಆಗಿರಬೇಕು ಅನ್ನೋದನ್ನ ಹೇಳುತ್ತೆ ಇದು ಬ್ಲ್ಯಾಕ್ ಬೋರ್ಡ್ ಆಪರೇಷನ್ಸ್ ಆಫ್ ಬ್ಲ್ಯಾಕ್ ಬೋರ್ಡ್ ಅನ್ನೋದು. ಸೊ ಇದನ್ನ NPA ಅಂದರೆ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ 1986ಅಲ್ಲಿ ತೊಗೊಬರ್ತಾರೆ. ಇದನ್ನು ಈ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ 1992ಅಲ್ಲಿ ಮಾಡಿಫೈ ಕೂಡ ಮಾಡ್ತಾರೆ. ಸೊ ಇದು 7th ಒನ್ಗೆ ಆನ್ಸರ್. ಸೊ ನೆಕ್ಸ್ಟ್ 8th ಒನ್, ಹೈಯೆಸ್ಟ್ ಅಡ್ವೈಸರಿ ಬಾಡಿ ಇನ್ ಎಜುಕೇಷನ್, ಹೈಯೆಸ್ಟ್ ಅಡ್ವೈಸ್ ಬಾಡಿ. ಸೊ ಇದರಲ್ಲಿ ಯಾವುದು ಅಡ್ವೈಸ್ ಮಾಡುತ್ತೆ ಅಂದರೆ, ಸೊ NCERT ಅಡ್ವೈಸ್ ಮಾಡಲ್ಲ, UGC ಮಾಡಲ್ಲ, ಕ್ಯಾಬ್ ಮಾಡುತ್ತೆ. ಸೊ ಕ್ಯಾಬ್ ಹೈಯೆಸ್ಟ್ ಅಡ್ವೈಸ್ನ ಮಾಡಿರುವಂಥ ಒಂದು ಹೈಯೆಸ್ಟ್ ಅಡ್ವೈಸರ್ ಬಾಡಿ ಇನ್ ಎಜುಕೇಷನ್ ಇನ್ ಇಂಡಿಯಾ ಅಂದರೆ ಕ್ಯಾಬ್. ಸೊ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್, ಏನಿದು ಫುಲ್ ಫಾರ್ಮ್ CABE ಇದು ಸೆಂಟರ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್, ಬೋರ್ಡ್ ಆಫ್ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್. ಸೊ ಇದು 8th ಆನ್ಸರು. ಸೊ 9th ಒನ್, ಕೊಠಾರಿ ಕಮಿಷನ್ ಪೀರಿಯಡ್. ಸೊ ಕೊಠಾರಿ ಕಮಿಷನ್ ಪೀರಿಯಡ್ ಬಂದರೆ 1964 to 66. ತುಂಬ ಈಸಿಯಾಗಿರೋ ಕ್ವಶನ್ ಇದು. 10th ಕ್ವಶನ್, ಚೇರ್ಮನ್ ಆಫ್ ಸೆಕೆಂಡರಿ ಎಜುಕೇಷನ್ ಕಮಿಷನ್. ಸೊ ಸೆಕೆಂಡರಿ ಎಜುಕೇಷನ್ ಕಮಿಷನ್ ನಾವು ಮೊದಲಿಯರ್ ಕಮಿಷನ್ ಅಂತಲೂ ಕರಿತೀವಿ. ಅಂದರೆ ಡಾಕ್ಟರ್ ಎ ಲಕ್ಷ್ಮಣ ಸ್ವಾಮಿ ಮೊದಲಿಯರ್ ಅವರು ಇದಕ್ಕೆ ಚೇರ್ಮನ್. ಸೊ ಆಪ್ಷನ್ ಬಿ ಮೊದಲಿಯರ್. ಸೊ ಯಾರ್ಯಾರೆಲ್ಲ ವೀಡಿಯೋಸ್ ನೋಡಿರ್ತಾರೆ ಅವರಿಗೆಲ್ಲ ಈಸಿಯಾಗಿ ಈ MCQsನ ಸಾಲ್ವ್ ಮಾಡ್ಬೋದು. 11th ಕ್ವಶನ್, UGC ಮೇನ್ಲಿ ಡೀಲ್ ವಿತ್ ಸ್ಕೂಲ್ ಎಜುಕೇಷನ್, ಟೆಕ್ನಿಕಲ್ ಎಜುಕೇಷನ್, ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್. ಸೊ UGC ಹೈಯೆಸ್ಟ್ ಡೀಲ್ ಮಾಡುವಂಥದ್ದು ಹೈಯರ್ ಎಜುಕೇಷನ್ ಜೊತೆ. ಸೊ ನೆಕ್ಸ್ಟ್ 12th ಕ್ವಶನ್, ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಎಂಪಸೈಸ್ಡ್. ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಎಂಪಸೈಸ್ಡ್ ಮಿಲಿಟರಿ ಎಜುಕೇಷನ್, ICT ಇನ್ ಎಜುಕೇಷನ್, ಸಂಸ್ಕೃತ್ ಓನ್ಲಿ, ಸ್ಪೋರ್ಟ್ಸ್ ಎಜುಕೇಷನ್. ಸೊ ಇಲ್ಲ, ನ್ಯಾಷನಲ್ ಎಜುಕೇಷನ್ ಕಮಿಷನ್ ಏನಿದೆ ಇದು ICT ಎಜುಕೇಷನ್ನ ಎಂಪಸೈಸ್ ಮಾಡುತ್ತೆ. ಸೊ ನ್ಯಾಷನಲ್ ಎಜುಕೇಷನ್ ಕಮಿಷನ್ ಮೇನ್ ಉದ್ದೇಶ ಏನಂದರೆ, ಸೊ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಏನಿದೆಯಲ್ಲ ಇದ್ರ ಮೇನ್ ಇದನ್ನು ಸ್ಯಾಮ್ ಪಿಟ್ರೋಡ್ ಅವರು ಚೇರ್ಮನ್ ಆಗಿರ್ತಾರೆ, ಅವರು ಎಸ್ಟಾಬ್ಲಿಷ್ ಮಾಡೋದು ಇದನ್ನು. ಸೊ ಇದು ಮೇನ್ ಇಂಟೆನ್ಷನ್ ಬಂದು ನಾಲೆಡ್ಜ್ ಬೇಸಿಸ್ ಸೊಸೈಟಿಯನ್ನಾಗಿ ಮಾಡಬೇಕು ಇಂಡಿಯಾನ ಅನ್ನೋದು, ಇಂಪ್ರೂವ್ ಆಗಿ ನಾಲೆಡ್ಜ್ ಬೇಸಿಸ್ ಸೊಸೈಟಿಯಾಗಿ ಇಂಪ್ರೂವ್ ಮಾಡಬೇಕು ಅನ್ನೋದು ಮೇನ್ ಇಂಟೆನ್ಷನಿಂದ, ಮೇನ್ ಫೋಕಸ್ಸಿಂದ ಈ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಮೇಯ್ನಾಗಿ ಎಂಪಸೈಸ್ ಮಾಡೋದು ICT ಇನ್ ಎಜುಕೇಷನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಇದು ಕೂಡ ಈಸಿಯಾಗಿರುವಂಥ ಕ್ವಶನ್ನೇ. ಸೊ 13th ಕ್ವಶನ್, ಕಾಮನ್ ಸ್ಕೂಲ್ ಸಿಸ್ಟಮ್ ರೆಕಮೆಂಡೆಡ್ ಬೈ ಮೊದಲಿಯರ್ ರಾಧಾಕೃಷ್ಣನ್ ಕೊಠಾರಿ CABE.
ಸೊ ಕಾಮನ್ ಸ್ಕೂಲ್ ಸಿಸ್ಟಮ್ನ ತಂದಿದ್ದು ಕೊಠಾರಿ ಕಮಿಷನ್. ಸೊ ಕಾಮನ್ ಸ್ಕೂಲ್ ಅಷ್ಟೇ ಅಲ್ಲ, ಈಕ್ವಲ್ ಆಪರ್ಚುನಿಟಿ ಇರ್ಬೋದು, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕಂಪಲ್ಸರಿ ಸಿಸ್ಟಮ್ ಇರ್ಬೋದು, ಇದೆಲ್ಲನೂ ತಂದಿದ್ದು ಕೊಠಾರಿ ಎಜುಕೇಷನ್ ಸಿಸ್ಟಮ್ಮೇ. ಸೊ ಆ ಪಾಯಿಂಟ್ಸ್ ಎಲ್ಲ ನೀಟಾಗಿ ನೋಡ್ಕೊಳ್ತಾ ಹೋಗಿ ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಇದು ಎಸ್ಟಾಬ್ಲಿಷ್ಡ್ ಆಗಿದ್ದು 1964-66 ಸೊ ಇದು ಎಸ್ಟಾಬ್ಲಿಷ್ಡ್ ಆಗಿದ್ದು 1964-66. ಸೊ ಇದೆಲ್ಲ ಈಸಿಯಾಗಿರೋ ಕ್ವಶನ್ಸು ನೀವು ಓದಿದರೆ ನೀಟಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್, ಸೊ ಟೀಚರ್ ಎಜುಕೇಷನ್ ರಿಫಾರ್ಮ್ ಎಂಫಸೈಸ್ಡ್ ಇನ್ NPA 1996 ಇದು ಮಾಡಿಫೈ ಕೂಡ ಆಯಿತು. ಯಾವಾಗ ಅಂದರೆ 1992 ನೆನ್ಪಿಟ್ಕೊಳ್ಳಿ. ಟೀಚರ್ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಟೀಚರ್ ಸ್ಟೇಟಸ್ ಇರ್ಬೋದು, ಇದೆಲ್ಲ ಕೂಡ ಎಂಫಸೈಸ್ ಮಾಡಿದ್ದು NPA 1986 ಅಂದರೆ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್. ಸೊ 15th ಕ್ವಶನ್, ರಾಧಾಕೃಷ್ಣನ್ ಕಮಿಷನ್ ರಿಲೇಟೆಡ್ ಟು ಪ್ರೈಮರಿ ಎಜುಕೇಷನ್, ಯೂನಿವರ್ಸಿಟಿ ಎಜುಕೇಷನ್, ಟೆಕ್ನಿಕಲ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್. ಸೊ ರಾಧಾಕೃಷ್ಣನ್ ಕಮಿಷನ್ ಏನಿದೆಯಲ್ಲ ಅದನ್ನು ಮೇಯ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದು ಯೂನಿವರ್ಸಿಟಿ ಲೆವೆಲ್ ಎಜುಕೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ. ಸೊ ಇದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್ ರಿಲೇಟೆಡ್ ಟು ಯೂನಿವರ್ಸಿಟಿ ಎಜುಕೇಷನ್. ಸೊ ಅದು ಯು ಜಿ ಸಿನ ಫಾರ್ಮ್ ಮಾಡಬೇಕು ಅಂತ ಶಿಫಾರಸ್ತು ಕೂಡ ಮಾಡಿದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಕಮಿಷನ್ ಅಂತಲೇ ಹೇಳ್ಬೋದು. ಇದನ್ನು ಯೂನಿವರ್ಸಿಟಿ ಲೆವೆಲ್ ಕಮಿಷನ್ ಅಂತಲೂ ಕೂಡ ಕರೀತಾರೆ. ಸೊ ನೆಕ್ಸ್ಟು 16th ಕ್ವಶನ್, ಮಲ್ಟಿಪರ್ಪಸ್ ಸ್ಕೂಲ್ ರೆಕಮೆಂಡೆಡ್ ಬೈ. ಸೊ ಮಲ್ಟಿಪರ್ಪಸ್ ಸ್ಕೂಲ್ನ ರೆಕಮೆಂಡ್ ಮಾಡಿದ್ದು ಕೊಠಾರಿ ಕಮಿಷನ್, ಮೊದಲ ಇಯರ UGCನ ಕ್ಯಾಬಾ. ಸೊ ಇಲ್ಲಿ ಮಲ್ಟಿಪರ್ಪಸ್ ಸ್ಕೂಲ್ ರೆಕಮೆಂಡೆಡ್ ಬೈ ಕೊಠಾರಿ, ಮೊದಲ ಇಯರ್ UGC ಕ್ಯಾಬ್ ಅಂತ ಬಂದರೆ ಮೊದಲ ಇಯರ್. ಸೊ ಮಲ್ಟಿಪರ್ಪಸ್ ಸ್ಕೂಲ್ ಆಗಿರ್ಬೋದು, ಪ್ರಾಕ್ಟಿಕಲ್ ಎಜುಕೇಷನ್, ಪ್ರಾಕ್ಟಿಕಲ್ನ ಇಂಪ್ಲಿಫಿಕೇಷನ್ ಮಾಡಿದಿರ್ಬೋದು, ಮತ್ತು ಈ ಮಲ್ಟಿಪರ್ಪಸ್ ಮತ್ತು ಪ್ರಾಕ್ಟಿಕಲ್ನ ಇಂಪ್ರೂವ್ ಮಾಡಿದ್ದು ಕೊಠಾರಿ ಮೊದಲ ಇಯರ್ ಕಮಿಷನ್. ಸೊ 17th ಕ್ವಶನ್, ನ್ಯಾಷನಲ್ ಕಮಿಷನ್ ಫಾರ್ ಟೀಚರ್ ಎಸ್ಟಾಬ್ಲಿಷ್ಡ್ ಇನ್. ನ್ಯಾಷನಲ್ ಕಮಿಷನ್ ಫಾರ್ ಟೀಚರ್ ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು ನ್ಯಾಷನಲ್ ಕಮಿಷನ್ ಫಾರ್ ಟೀಚರ್ ಅನ್ನೋದು? ಸೊ ಇದು ಆಪ್ಷನ್ ಎ 1983 ಎಸ್ಟಾಬ್ಲಿಷ್ಡ್ ಆಯಿತು. ಇದನ್ನ ಮೇನ್ ಇಂಟೆನ್ಷನ್ ಬಂದರೂ ಟೀಚರ್ ಸ್ಟೇಟಸ್ ಇರ್ಬೋದು, ಅಂದರೆ ಶಿಕ್ಷಕರ ಸ್ಥಾನಮಾನ, ಹಾಗೆ ಟೀಚರ್ ಎಜುಕೇಷನ್ನ ರಿಫಾರ್ಮ್ ಮಾಡ್ತಾರೆ. ಟೀಚರ್ ಎಜುಕೇಷನ್ ಬಗ್ಗೆ ಫೋಕಸ್ ಮಾಡಿದಂಥ ಒಂದು ಕಮಿಷನ್ ಇರ್ಬೋದು. ಇದನ್ನು DP ಚಟ್ಟೋಪಾಧ್ಯಾಯರು ಚೇರ್ಮನ್ ಆಗಿರ್ತಾರೆ, ಅವರೇ ಕೂಡ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಕೂಡ. ಸೊ ನ್ಯಾಷನಲ್ ಕಮಿಷನ್ ಫಾರ್ ಟೀಚರ್ ಎಸ್ಟಾಬ್ಲಿಷ್ಡ್ ಇನ್ 1983. ಸೊ ನೆಕ್ಸ್ಟ್ 18th UGC ಆ್ಯಕ್ಟ್ ಪಾಸ್ಡ್ ಇನ್. ಸೊ UGC ನಮಗೆ ಗೊತ್ತಿದೆ ಫಾರ್ಮ್ ಆಗಿದ್ದು 1956 ಆ್ಯಕ್ಟ್ ಪಾಸ್ ಆಗೋದು ಅಂದರೆ ಅದು ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು ಆವಾಗಲೇ ಕೂಡ ಆ್ಯಕ್ಟ್ ಕೂಡ ಪಾಸ್ ಆಗಿರೋದು. ಸೊ 1956 ಇಷ್ಟು 18th ಕ್ವಶನ್. ಸೊ ನೆಕ್ಸ್ಟ್ ಫೋಕಸ್ 19th ಕ್ವಶನ್, ಲೈಬ್ರರಿ ಮಾಡಿಫಿಕೇಷನ್ ಎಂಫಸೈಸ್ಡ್ ಬೈ NKC, UGC, CABE, NCTE. ಸೊ ಲೈಬ್ರರಿನ ಮಾಡರ್ಲೈಸೇಷನ್ ಮಾಡಬೇಕು ಅಂತ ಯಾವ ಕಮಿಷನ್ ಹೇಳುತ್ತೆ ಅಂತ ಕೇಳ್ತಿದ್ದಾರೆ ಕ್ವಶನ್ನು. ಸೊ ಆನ್ಸರ್ ಇದಕ್ಕೆ ಈ ಲೈಬ್ರರಿ ಮಾಡಿಫಿಕೇಷನ್ ಗ್ರಂಥಾಲಯ ಏನು ಡೆವಲಪ್ಮೆಂಟ್ ಇದೆ ಅದನ್ನು ಮಾಡಿದ್ದು ನ್ಯಾಷನಲ್ ನಾಲೆಡ್ಜ್ ಕಮಿಷನ್, ಅಂದರೆ NKC 2005 ಎಂಫಸೈಸ್ನ ಮಾಡ್ತಾ ಹೋಗ್ತಾರೆ. ಆದರೆ ಇವ್ರ ಮೇನ್ ಇಂಟೆನ್ಷನ್ ಇದನ್ನ ಚೇರ್ಮನ್ ಯಾರಾಗಿರ್ತದೆ ಅಂದರೆ ಸ್ಯಾಮ್ ಪಿಟ್ರೋಡ್ ಅವರು ಇದನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ 20th ಕ್ವಶನ್, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕಂಪಲ್ಸರಿ ರೆಕಮೆಂಡೆಡ್ ಬೈ. ಸೈನ್ಸ್ ಮತ್ತು ಮ್ಯಾಥ್ಸ್ನ ಕಂಪಲ್ಸರಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಈಗಷ್ಟೇ ನಾವು ಓದಿದ್ವಿ ಕೊಠಾರಿ ಕಮಿಷನ್ ಅವರು. ಮಲ್ಟಿಪರ್ಪಸ್ ಎಜುಕೇಷನ್ಸ್ ಇರ್ಬೋದು. ಸೊ ಆಪ್ಷನ್ ಸಿ ಕೊಠಾರಿ ಕಮಿಷನ್ ಅವರು ಇದನ್ನು ಸೈನ್ಸ್ ಮತ್ತು ಮ್ಯಾಥ್ಸ್ ಕಂಪಲ್ಸರಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಕೊಠಾರಿ ಕಮಿಷನ್ ಬಂದು 10+2+3 ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಕಾಮನ್ ಎಜುಕೇಷನ್ ಆಗಿರ್ಬೋದು, ಇದೆಲ್ಲ ಕೂಡ ಕಂಪಲ್ಸರಿ ಎಜುಕೇಷನ್ ಆಗಿರ್ಬೋದು, ಸೈನ್ಸ್ ಮತ್ತು ಮ್ಯಾಥ್ಸ್ ಕಂಪಲ್ಸರಿ ಅನ್ನೋದಾಗಿದ್ದೆಲ್ಲ ತಂದಿದ್ದು ಕೊಠಾರಿ ಕಮಿಷನ್. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ UGC NET June 2026 ಇದು ರಿವಿಷನ್ ವೀಡಿಯೋ ಅಂತನಾರು ಅಂದ್ಕೊಳ್ಳಿ, ಅಥವಾ ನೀವು ಎಕ್ಸ್ಪ್ಲೇನ್ ಮಾಡ್ತಿರೋ ವೀಡಿಯೋ ಏನಾರು ಅಂದ್ಕೊಳ್ಳಿ. ಬಟ್ ಕಂಪಲ್ಸರಿ ವೀಡಿಯೋಸ್ನ ನೋಡಿ MCQನ ಸಾಲ್ವ್ ಮಾಡಿ. ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಬೇರೆ ಯಾವ ಟಾಪಿಕ್ ಮೇಲೆ ವೀಡಿಯೋ ಬೇಕನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.